ಕರ್ನಾಟಕ ರಾಜ್ಯ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಕಸ್ನಾ ಮತ್ತು ಮಹಿಳೆಯರಿಗಾಗಿ ಗುಡ್ವಿಲ್ ಕ್ರಿಶ್ಚಿಯನ್ ಕಾಲೇಜ್ ಡಿಜಿಟಲ್ ಮೀಡಿಯಾ ಫೆಸ್ಟ್ 2024 ಅನ್ನು ಆಯೋಜಿಸುತ್ತಿವೆ. ಇದು ಡಿಜಿಟಲ್ ಮಾಧ್ಯಮ, ಶಿಕ್ಷಣ ಮತ್ತು ಪತ್ರಿಕೋದ್ಯಮದಲ್ಲಿ ಬೆಳವಣಿಗೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಉದ್ಘಾಟನೆಯನ್ನು ಶಾಸಕರಾದ ಶ್ರೀ ಎ. ಸಿ. ಶ್ರೀನಿವಾಸ್ ನೆರವೇರಿಸಲಿದ್ದು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀ ಶಿವಾನಂದ ತಗಡೂರು ಸೇರಿದಂತೆ ಗಣ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಬೆಂಗಳೂರಿನ ಪ್ರೆಸ್ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿ ಶ್ರೀ ಶಿವಕುಮಾರ್ ಬೆಳ್ಳಿತಟ್ಟೆ ಮತ್ತು ನಶಿಮಾನ್ ಉರ್ದು ವಾರಪತ್ರಿಕೆಯ ಪ್ರಧಾನ ಸಂಪಾದಕ ಶ್ರೀ ರಿಜ್ವಾನ್ ಅಸದ್ ಅವರು ಗೌರವಾನ್ವಿತ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆರ್.ಟಿ. ಕೆಸಿಡಿ ಮತ್ತು ಕೆಎನ್ಡಿಸಿಯ ಪ್ರಭಾರಿ ಬಿಷಪ್ ಡಾ. ಮಾರ್ಟಿನ್ ಸಿ. ಬೋರ್ಗೈ ಅವರು ಮಹಿಳೆಯರ ಗುಡ್ವಿಲ್ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ವಿಶೇಷ ಸ್ವತಂತ್ರ ಮಲ್ಟಿಮೀಡಿಯಾ ವೃತ್ತಿಪರರಾದ ಶ್ರೀ ರಹೀದ್ ಕಪ್ಪನ್ ಅವರು ಡಿಜಿಟಲ್ ಮಾಧ್ಯಮದ ವಿಕಸನಗೊಳ್ಳುತ್ತಿರುವ ಭೂದೃಶ್ಯದ ಒಳನೋಟಗಳನ್ನು ನೀಡುವ ಪ್ರಮುಖ ಭಾಷಣವನ್ನು ನೀಡಲಿದ್ದಾರೆ. ಈ ಉತ್ಸವವು ಸಮಕಾಲೀನ ಪತ್ರಿಕೋದ್ಯಮ ಮತ್ತು ಸಂವಹನದಲ್ಲಿ ಡಿಜಿಟಲ್ ಮಾಧ್ಯಮದ ಮಹತ್ವವನ್ನು ಒತ್ತಿ ಹೇಳುವ ವೈವಿಧ್ಯಮಯ ಶ್ರೇಣಿಯ ಮಾಧ್ಯಮ ವೃತ್ತಿಪರರು, ಶಿಕ್ಷಣ ತಜ್ಞರು ಮತ್ತು ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸುವ ನಿರೀಕ್ಷೆಯಿದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ಸ್ಟೇಟ್ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಮತ್ತು ನನ್ನ ಕ್ಷೇತ್ರದಲ್ಲೇ ಒಂದು ಬಹಳ ಅತ್ಯುತ್ತಮ ಪುರಾತನವಾದಂಥ ಗುಡ್ವಿಲ್ ಕ್ರಿಶ್ಚಿಯನ್ ಕಾಲೇಜ್ ವುಮೆನ್ ಮತ್ತು ಸ್ಕೂಲ್ ಇರ್ತಕ್ಕಂಥ ವತಿಯಿಂದ ಡಿಜಿಟಲ್ ಮೀಡಿಯಾ ಫೆಸ್ಟ್ 2024 ಕಾರ್ಯಕ್ರಮವನ್ನು ಈಗ ತಾನೇ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಂಥ ರೆವರೆಂಡ್ ಡಾಕ್ಟರ್ ಮಾರ್ಟಿನ್ ಸಿ. ಬೋರ್ಗೆ ಅವರ ನೇತೃತ್ವದಲ್ಲಿ ನಾವು ಉದ್ಘಾಟನೆ ಮಾಡಿದ್ದೀವಿ. ತುಂಬ ಸಂತೋಷ ಆಗ್ತಾ ಇದೆ. ಇವತ್ತು ಗುಡ್ವಿಲ್ ಕಾಲೇಜು ಡಿಜಿಟಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ನಾವೆಲ್ಲ ಕೆಲವು ಆರ್ಗನೈಸೇಷನ್ ಸೇರಿಕೊಂಡು ಒಂದು ಡಿಜಿಟಲ್ ಮೀಡಿಯಾ ಫೆಸ್ಟ್ ಕಾರ್ಯಕ್ರಮ, ಇದು ಬಹಳ ಈಗಿನ ಕಾಲಕ್ಕೆ ಪ್ರಸ್ತುತದಲ್ಲಿರ್ತಕ್ಕಂಥ ನಾವೆಲ್ಲರಿಗೂ ಬಹಳ ಮುಖ್ಯ. ಇದರಲ್ಲಿ ನಮ್ಮ ಸ್ಟೂಡೆಂಟು ಭಾಗವಹಿಸ್ಕೊಂಡಿರೋದು ತುಂಬ ಸಂತೋಷ. ಮುಂದಿನ ಫ್ಯೂಚರಲ್ಲಿ ನಾನು ರೇಡಿಯೋ ಕೇಳಿಸ್ಕೊಳ್ತಾ ಇದ್ದೆ. ಬೆಳಗ್ಗೆ 2 ನ್ಯೂಸ್, ಬೆಳಗ್ಗೆ ಒಂದು ನ್ಯೂಸ್, ಸಾಯಂಕಾಲ ಒಂದು ನ್ಯೂಸ್ ಬರ್ತಾ ಇದ್ದೆ. ಅಂತ ಒಂದು ಕಾಲ ಇದೆ. ಇಡೀ ಹಿಂದಿನ ದಿನದೆಲ್ಲ ಬೆಳಗ್ಗೆ 5 ನಿಮಿಷ, ಸಾಯಂಕಾಲ 5 ನಿಮಿಷ ಕೇಳಿಸ್ಕೊಳ್ತಾ ಇದ್ದೆ. ಇನ್ನು ಪ್ರಿಂಟ್ ಮೀಡಿಯಾ ಏನೇ ಹಿಂದೆ ನಡೆದರೂ ಸಹ ಬೆಳಗ್ಗೆನೇ ನಾವು ಓದ್ತಾ ಇದ್ವಿ. ಅಂತ ಒಂದು ಕಾಲ ಇತ್ತು. ಈಗ ಹಂಗಲ್ಲ. ಈಗ ಡಿಜಿಟಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲಾನು ಮೀರಿಸಿ ಇವತ್ತು ಅತ್ಯುನ್ನತ ಸ್ಥಾನದಲ್ಲಿದೆ. ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಬಂದಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷತೆ ವಹಿಸಕ್ಕಂತಹ ಮಾರ್ಟಿನ್ ಸಿ. ಬೋರ್ಗೆ ಅವರು, ಅದೇ ರೀತಿ ನಮ್ಮ ಕಾರ್ಯಕ್ರಮ ರೂವಾರಿನ ವಹಿಸಿಕೊಂಡು ಎಲ್ಲ ಕಾರ್ಯಕ್ರಮ ಮಾಡ್ತಕ್ಕಂಥ ಚೀಫ್ ಶಿವಾನಂದ ನಮ್ಮ ತಗಡೂರವರು. ಇವತ್ತು ನಮ್ಮ ಕರ್ನಾಟಕ ಸ್ಟೇಟ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ನು ಒಳ್ಳೆಯ ಕೆಲಸ ಮಾಡ್ತಾ ಇದೆ. ವಿಶೇಷವಾಗಿ ನಮ್ಮ ಡಿಜಿಟಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳು ಮತ್ತು ಈ ಹಿಂದೆ ಹೆಂಗಿತ್ತು, ಈಗ ಆಗ್ತಿರೋ ಸವಾಲುಗಳು, ಸಮಸ್ಯೆಗಳು, ಈ ಎಲ್ಲ ವಿಷಯಗಳನ್ನ ಇಟ್ಕೊಂಡು ನಮ್ಮ ಕರ್ನಾಟಕ ಸ್ಟೇಟ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಅವರು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಇವತ್ತೊಂದು ಮೀಡಿಯಾ ಫೆಸ್ಟ್ ಅಂತ ಒಂದು ಕಾರ್ಯಕ್ರಮ ಮಾಡಿಕೊಂಡು
ಅದ್ರ ಮೂಲಕ ಒಂದಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅದು ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ, ಅಂದರೆ ಮೀಡಿಯಾ ಕಮ್ಯುನಿಕೇಷನ್ ಹೆಚ್ಚು ಎಲ್ಲಿ ಪ್ರಭಾವ ಬೀರುತ್ತೋ ಅಂಥ ಕಡೆಯನ್ನು ಗುರುತಿಸಿ ಇವರು ಮಾಡ್ತಾ ಇದ್ದಾರೆ. ಈ ಸಂಸ್ಥೆ ನಡೆಸ್ತಿರೋಂಥ ಒಳ್ಳೆ ಕೆಲಸಗಳನ್ನ ನಾವು ಪ್ರೋತ್ಸಾಹಿಸಬೇಕು. ಎಲ್ಲ ಕಾಲೇಜುಗಳು ನಡಿಬೇಕು, ಇದು ರಾಜ್ಯಾದ್ಯಂತ ನಡಿಬೇಕು. ಈ ನಿಟ್ಟಿನಲ್ಲಿ ನಮ್ಮ ಅಸೋಸಿಯೇಷನ್ ಮಾಡ್ತಾ ಇರೋ ಕೆಲಸವನ್ನು ನಾವೆಲ್ಲ ನಾವು ಮೆಚ್ಕೊಂಡು ಮುನ್ನಡೆಸೋ ರೀತಿ ನಾವು ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ ಸರ್. ಬರುವ ದಿನಗಳಲ್ಲಿ ಸರ್ಕಾರಕ್ಕೆ ಹೆಂಗೆ ಮುಂದೂಡಬೇಕು ಸರ್? ಇದೆಲ್ಲ ಸರ್ಕಾರಕ್ಕೆ ಡಿಜಿಟಲ್ ಮೀಡಿಯಾ ವಿಷಯದಲ್ಲಿ ಕೆಲವು ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನ ಏನೇನು ಅಂತ ಆ ತಜ್ಞರು ಮತ್ತು ಅದರ ಸ್ಟೇಕ್ ಹೋಲ್ಡರ್ಸ್ ಯಾರಿದ್ದಾರೆ ಅವರೆಲ್ಲ ಕರೆದು ಮಾತಾಡಿ ಅವ್ರ ಸಲಹೆ ತಗೊಂಡು ಸರ್ಕಾರಕ್ಕೆ ಇವ್ರದ್ದೇ ಆದ ಕೆಲವು ಶಿಫಾರಸುಗಳನ್ನ ಮಾಡಬೇಕು. ನಮ್ಮ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಅವರು ಆ ಮುಖೇನ ಡಿಜಿಟಲ್ ಮೀಡಿಯಾಕ್ಕೆ ಏನಾಗಿದೆ, ಎಲ್ಲರೂ ಡಿಜಿಟಲ್ ಮೀಡಿಯಾದಲ್ಲಿ ನಾವು ಪತ್ರಕರ್ತರು ನಂಗಾಗಿದ್ದಾರೆ. ಹಾಗಾಗಿ ಅದಕ್ಕೊಂದು ಮಾನದಂಡಗಳನ್ನ ನಿಗದಿ ಮಾಡಿ ಅದನ್ನು ಯಾರು ಪತ್ರಕರ್ತರು, ಯಾರಲ್ಲ, ಯಾರು ಯೂಸ್ ಮಾಡ್ಕೋತಾ ಇದ್ದಾರೆ, ಯಾರು ಯೂಸ್ ಮಾಡ್ಕೋತಾ ಇಲ್ಲ, ಯಾರು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ, ಈ ಥರ ಕ್ಯಾಟಗರೈಸ್ ಮಾಡಿ ಅದು ಸದ್ಬಳಕೆ ಆಗೋ ರೀತಿ ಮಾಡಬೇಕು. ಇಲ್ಲ ಅಂದರೆ ಇದರ ಪರಿಣಾಮ ಮುಂದೆ ಕೆಟ್ಟದಾಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಅಸೋಸಿಯೇಷನ್ ಒಳ್ಳೆ ಕೆಲಸ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಅವರು ಚಿಂತನೆ ಮಾಡ್ತಾರೆ. ಇದರಲ್ಲಿ ಅವ್ರು ಸಕ್ಸಸ್ ಆಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. And today she is a leading journalist. Her name is Budna Rizwan. And another cousin, Asma, is the principal of Goodwill School. Asma. Yeah. So, one is my cousin and one is my daughter, both connected with Goodwill School. And I started my career in 1987, when that time only print media was there, and that time electronic media was not in such a thing. I followed my footsteps of my father. The late Usman sir was one of the greatest Urdu journalists. When we came in journalist, that time we had a lot of problems to collect news. We used to go, Shivananda sir knows, we used to go to the press conferences, collect the press release, sit down, come back. It was very, those were very hard working days, we used to come, sit down, they used to make one news, used to take 3-4 hours. Editing, Rashid Kapoor knows about it. And over the years, the news has changed. In 1996, I joined City Cable, and my favorite cameraman Narendra also is there, who has worked with me, is here today. So we started my career in television career with City Cable in 1996, when Honorable H.D. Devegoda was the Prime Minister of our country. And I was the man who introduced the Kannada news in Karnataka. And that time I was the first person to do the Miss World Live, and I've done a lot of programs. It's a big long story. Today the journalism has changed. Today it's a digital platform, and today everybody is on the digital platform. Like rightly said by the MLA and my Shivakumar Balatetti, is also my good friend. He was telling today digital media plays a very important role. It has come into our lives and floods. Today we may forget everything, but we can never forget our mobiles. So today you are getting the news on the tip of your fingers, you are getting everything on your tips of the finger. Even if somebody is died, you are getting the news on the mobile, and anybody wants to invite you today, they are not coming to your house, they are sending the invitation on the WhatsApp. So today digital media is playing a very important role, and today it depends on what type of news you are following. Today various platforms are there, and today people have stopped seeing some channels who are I don't want to speak about those channels. Today digital media is very important. We have seen in Bangalore, my good friend Ashwak is there, Narendra is there, they've got their own news channels, they do very good stories. But today I want to give a thing that when we are doing a story, we have to see what type of stories you are doing, how it's going to be helpful to the society. The story should be not hate or one-sided story. It should be very honest, fearless, and it should be authentic in our stories. That is the criteria of being a good journalist, and a good journalist will never support anybody. If what is wrong, what is right, I believe in that, and that's how I've survived from past 37 years. I always believe honesty will pay you in the long run. Honesty will pay you in the long run. People will respect you for your honesty. So always be honest in whatever you're doing. And I get a lot of students, myself and my son who is here reporting, we play a lot of journalist friends. A lot of journalist students from St. Anne's College, Sacred Arts and other colleges, they come to our studio, we train them. The first thing I tell them is, you should be very honest to yourself. You should be very conscious to what you're doing. You should not be one-sided, and you should be very fearless. If something is wrong, Don't be afraid. If you're afraid, you're not a journalist.
we should be honest to yourself. And today, so many types of stories are there, from political, crime, sports, we get fashion, we get science, everything. Everybody is a different segment is there. And rightly said our Shiv Kumar Beretti said, print media is still alive, because the moment you see the TV in the morning, you are reading the newspaper, whether it is Hindi newspaper, Kannada, Urdu, so even newspaper. ಬೇರೆ ಬೇರೆ ವಿಭಾಗಗಳಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಎಲ್ಲರಿಗೂ ಕೂಡ ಸದಾಕಾಲ ನೆರವಿಗೆ ನಿಂತಿದ್ದಾರೆ, ಒಬ್ಬ ಶ್ರೀರಕ್ಷೆಯಾಗಿ ನಿಂತಿದ್ದಾರೆ ಅಂತ ಹೇಳ್ಬೋದು. ಅವರು KUWC ಅಧ್ಯಕ್ಷರಾದ್ಮೇಲೆ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತವ್ರಿಗೆ ಒಂದು ಆತ್ಮವಿಶ್ವಾಸ ಹೆಚ್ಚಿದೆ ಅಂತ ಹೇಳ್ಬೋದು. ಯಾರಿಗೆ ತೊಂದರೆ ಆದಾಗ, ಆರೋಗ್ಯ ಸಮಸ್ಯೆ ಅಥವಾ ಮನೆಗಳಲ್ಲಿ ಏನಾದರೂ ಕುಟುಂಬದಲ್ಲಿ ಏನಾದರೂ ಸಮಸ್ಯೆಗಳಾದಾಗ ಅಥವಾ ಅಕಾಲಿಕವಾಗಿ ಯಾರಾದರೂ ನಿಧನರಾದಂಥ ಸಂದರ್ಭದಲ್ಲಿ ಸರ್ಕಾರದ ಮಟ್ಟದಿಂದ ಕೂಡ ಸಾಕಷ್ಟು ಸೌಲಭ್ಯಗಳನ್ನ ಮಾಧ್ಯಮ ಪ್ರತಿನಿಧಿಗಳಿಗೆ, ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರಿಗೆ ಕೊಡಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅದರಲ್ಲಿ ಸಾಕಷ್ಟು ಯಶಸ್ಸು ಕೂಡ ಆಗಿದ್ದಾರೆ. ಅನೇಕ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಕುಟುಂಬಗಳು ಇವತ್ತು ಅವ್ರನ್ನ ನೆನೆಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಇಡೀ ನಮ್ಮ ಮಾಧ್ಯಮ ಕ್ಷೇತ್ರ ಏನಿದೆ, ಇದು ಒಂದು ಅಸಂಘಟಿತ ವಲಯ ಮತ್ತು ಇಲ್ಲಿ ಕೆಲಸಗಳು ಕೂಡ ಜಾಬ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಕೆಲವೊಂದು ಸರ್ತಿ ಒಳ್ಳೆ ಕೆಲಸ ಸಿಗುತ್ತೆ, ಕೆಲವೊಂದು ಸಿಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಕೂಡ ಯಾರಿಗೂ ಕೂಡ ತೊಂದರೆ ಆಗದೇ ನಿಟ್ಟಿನಲ್ಲಿ ಬಹಳಷ್ಟು ವ್ಯವಸ್ಥೆಗಳನ್ನ ಮಾಡಿದ್ದಾರೆ, ಆರ್ಥಿಕ ನೆರವನ್ನ ನೀಡ್ತಾ ಇದ್ದಾರೆ. ಅದೇ ರೀತಿ ಒಟ್ಟಾರೆ ನಮ್ಮ ಕರ್ನಾಟಕದ ಪತ್ರಿಕೋದ್ಯಮ ಕ್ಷೇತ್ರ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಅವರು ಕಾರಣೀಕರ್ತರಾಗಿದ್ದಾರೆ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಅವರು ಬಂದಿರುವಂಥದ್ದು ನಮಗೆ ಬಹಳಷ್ಟು ಸಂತೋಷವನ್ನು ಉಂಟು ಮಾಡಿದೆ. ಅವರು ಈ ಸಭೆಯನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಬೇಕಂತ ವಿನಂತಿ ಮಾಡ್ತೀನಿ. ಅಂದ್ರೆ ನಿಮ್ಮ ಮನಸ್ಸನ್ನ ತಟ್ಟಬೇಕು ಅನ್ನುವಂಥ ರೀತಿಯಲ್ಲಿ ಬಹಳ ಎನರ್ಜೆಟಿಕ್ ಆಗಿ, ತುಂಬಾ ಎನರ್ಜಿ ಹಾಕಿ ಮಾತನಾಡ್ತಾ ಇದ್ರು ಬಿಷಪ್ ಅವರು. ಎಲ್ಲರ ಜೋರು ಚಪ್ಪಾಳೆ ಮೂಲಕ ಅವರು ಒಂದು ಅಭಿನಂದನೆ. ಅಂದ್ರೆ ಆ ಫೀಲಿಂಗ್ ಇಟ್ಕೊಂಡಿದ್ದಾರೆ. ಸಮಾಜದಿಂದ ಏನಾದ್ರು ನಾವು ಒಂದು ಒಳ್ಳೆಯದನ್ನ ನಿರೀಕ್ಷೆ ಮಾಡಬೇಕು, ಒಳ್ಳೆಯವರನ್ನಾಗಿ ಮಾಡಬೇಕು ಅನ್ನುವಂಥ ಒಂದು ನಿರೀಕ್ಷೆಗಳಿದಾವಲ್ಲ, ಅದು ಬಹಳ ಬಹಳ ದೊಡ್ಡ ಕನಸು. ಆ ಕನಸುಗಳೇ ಅವ್ರನ್ನ ಎತ್ತರಕ್ಕೆ ಕರ್ಕೊಂಡೋಗಿದೆ. ಬಹುಶಃ ನಾನು ಮಾತನಾಡುವಾಗ ನಾನು ಕೇಳಿದೆ, ನೀವು ಹೇಗೆ ಬಿಷಪ್ ಇದಕ್ಕೆ ಬಂದ್ರಿ ಅಂತ. ಅದಕ್ಕೆ ಅವ್ರು ಹೇಳ್ತಾ ಇದ್ರು, ಸರ್ ನಾನು ಬೇಸಿಕಲಿ ಇಂಜಿನಿಯರ್, ವಿದೇಶದಲ್ಲಿದ್ದೆ, ಚೆಂದಾಗಿದ್ದೆ, ಸಂಸಾರದಲ್ಲೂ ಕೂಡ ಬಹಳ ಎತ್ತರದಲ್ಲಿ ತುಂಬಾ ಚೆನ್ನಾಗಿ 3 ಮಕ್ಕಳಿದ್ದಾರೆ, ಆರಾಮಿದೆ ಅಂತ. ಮತ್ತೆ ಯಾಕೆ ಬಂದ್ರಿ? ಒಂದು ಹಂತದಲ್ಲಿ ಅವರಿಗೆ ಅನ್ಸುತ್ತೆ, You like fake news or real news? Fake news. Okay. I have been in the field for 30 years. I thought I didn't get into the IT field. I didn't get into medicine. I thought I am going to be a journalist and change the world. 30 years I've been trying to change, nothing has changed. Okay? It's gotten worse. Not only the world, even the media. Okay? But then, I just want to understand, how many of you are actual media students here? Yeah? Okay, first question. Second question, how many of you read newspapers? Yeah? Okay, I see 3 hands here, 4 hands. We need much more, right? Okay. I don't know how many. I've been a media journalist, in the sense newspaper journalist, for the last 28 years. 2 years back I quit Deccan Avel after serving 14 years. 14 years means you usually associate with one was, right? But it was, it's a balanced thing. So I started off in Times of India as a cub reporter. Okay? And then another 11 years I was in the Hindu. How many of you have seen the Hindu or read the Hindu? Yeah? Good. Okay. So I started off with a national newspaper called Times of India. Then I came a little down called South India newspaper generally, although they call it national newspaper, they're generally strong in South India, that is the Hindu. And I came, after that I went to a newspaper which is more strong in Karnataka. So I've been going from top to bottom, right? Finally, when I quit Deccan, I even spent a few months in Newstrail, which is hyper local, right? Finally, I've realized that let me try something called independent journalism. So I now write for the Hindu as a freelancer. Okay, freelance job is, in any case, I don't want to disappoint you, the old newspapers are dying.
Okay, they're struggling because they're all dependent on what? How do the newspapers survive? Circulation? No, because one newspaper, they take 13 rupees, 14 rupees, I don't know how much it is now. 14 rupees to produce one newspaper. Okay, and how much do you pay for a newspaper? At most 5 rupees. Yeah, so it's a loss-making industry, but they survive because of advertisement. And who gives the advertisements? The company, and also the big man, the government. Okay, so government has the control. You have remote control, right? You can remotely control your television. Okay, that's exactly what is happening in today's media. Somebody up there is remotely controlling our media. Okay, so they keep changing channels. You also keep changing channels. Okay, one more question. We have seen the digital transformation. Okay, the most obvious thing is what? Television. Now, television, how many of you see the 9 p.m. prime time debate, news debate? It's a good trend that not many people are watching it. It's good, no one watching it. Yeah, but there was a time when people used to look forward, you know, because the TRP, the nation wants to know. The nation wants to know whether you are watching television or something else. Okay? Okay, now the topic given to me, I'm going to change it a little, was the transformation from the traditional to the digital. Okay? Today, how many of you are interested in this? This is a brutal question. How many of you? So you want to know what's happening to the country or your state or Bangalore or your neighbor, right? So news is about everything. Okay. So what happened in the last 30 years is that as journalists, as traditional media journalists, we curated the news for you. There are hundreds of things happening in the world, right? So we used to filter and put what is more important, put it on the front page, a little less important on the second page, third page, fourth page. So you didn't need to bother. Okay, you knew what is the main story. In the front page of the newspaper, for instance, you have a visual hierarchy. The lead story is given 8 column or 6 column. So you immediately know that this is the main news of the day. So you talk about it, you know, tell your friends, and today you have news coming from everywhere, right? So WhatsApp, your friend is WhatsApp. I'll go to WhatsApp later because it's a separate ecosystem. I need 10 minutes. Separate university. Separate university. Yeah, with lot of vice chancellors and registrars and all that. Right? Yeah.